ಸಿದ್ದಪ್ಪಾಜಿ ಹಲಗುರು ಹೋಗ್ತೀನಿ ಅಂತ ಯಾವಾಗ ನಿಂತ್ಕೊಂಡಾಗದೆ ದೊಡ್ಡಮ್ಮ ತಾಯಿ ಸಿದ್ದಪ್ಪಾಜರ ಪಾದಕಮಲ ಚರಣಗಳಿಗೆಂಬ ಮಂಗಳಾರತಿ ಬಿಡುವುದರಂತೆ. ದೊಡ್ಡಮ್ಮ ಹೌದು ಹಲಗುರು ಹೋಗು ಅಂತ ನನ್ನ ಕಳಿಸ್ತಾ ಇದ್ರಲ್ಲ ತಾಯಿ. ಹಲಗುರು ಚಿಲಪುರಕ್ಕೆ ಹೋಗೋದಕ್ಕೆ ಸ್ವಲ್ಪ ದಾರಿ ಮಾರ್ಗಗಳು ಕೊಡಿ ದೊಡ್ಡಮ್ಮ. ಏನೋ ಸಿದ್ದಪ್ಪಾಜಿ ಹಲಗುರು ಚಿಲಪುರಕ್ಕೆ ಹೋಗೋದಕ್ಕೆ ದಾರಿ ಮಾರ್ಗ ಕೇಳ್ತಿದ್ದೀನೋ ಬಾರೋ ಕಂದ ಹೇಳ್ತೀನಿ ಅಂತೇಳಿ ದೊಡ್ಡಮ್ಮ ತಾಯಿ ಸಿದ್ದಪ್ಪಾಜವರಿಗೆ ಹಲಗುರ್ಗೆ ಹೋಗೋದಕ್ಕೆ ದಾರಿ ಮಾರ್ಗ ಹೇಳ್ತಿರೋರಂತೆ. ಹೇಗೆ ಅಂದ್ರೆ ವನಗಳ್ಳಿ ವಕರಳ್ಳಿ ವನಗಳ್ಳಿ ವಕರಳ್ಳಿ ಹಳ್ಳಾದ ಕಳ್ಳಿ ಎಡಗಡೆಗೆ ಬಿಡುಗಂಡು ನಂಜನೈಕನ ದೊಡ್ಡಿ ಬಲಗಡೆಗೆ ಬಿಡುಗಂಡು ಮಗನೇ ದೇವ ಪಟ್ಟದ ಮಾನೇ ಹೋಗುತ್ತದೆ ಹೋಗು ಮಗನೇ ಸಿದ್ದಯ್ಯ ಸ್ವಾಮಿ ದಡ್ಡಿ ಯಾನಾಗಿವೆ ದುರ್ಗಪ್ಪ ನೀವೇ ಬನ್ನಿ ದೇವ ಪಟ್ಟಣದ ಮಾರ್ಗ ಕಂಚುಗಳ್ಳಿ ಬರಗಾಣೆ ಕೆಂಕೆರೆಯೇರಿ ಗಾಣೆ ಕಾಡ ಬಸೈಯನ ಕಟ್ಟೆ ಆದಿ ಒಳಗೆ ನನ್ನ ಕಂದ ದೋಸ್ತಪ್ಪಾಜಿ ಎಳೆಯ ಕುಂದೂರು ಬೆಟ್ಟದ ಮಾರ್ಗ ಹೋಗುತ್ತಾರೆ ಹೋಗು ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ ಯಾನಾನಿಲೆ ಸಿದ್ದಪ್ಪಾಜಿ ನಿನ್ನ ಜಾತರು ಮನೆಗೆ ನೀವು ಹೋಗಬೇಕಾದ್ರೆ ವನಗಳ್ಳಿ ಒಕ್ಕರಳ್ಳಿ ಹಳ್ಳದ ಹಳ್ಳಿ ಎಡಗಡೆ ಬಿಟ್ಟುಕೊಂಡು ನಂಜನಾಯಕನ ದೊಡ್ಡಿಗೆ ನಮ್ಮ ಬಲಗಡೆ ಬಿಟ್ಟುಕೊಂಡು ದೇವಪಟ್ಟಣದ ಮಾರ್ಗ ಹೋಗ್ತಿದೆ. ಹೋಗು ಸಿದ್ದಪ್ಪಾಜಿ ದೇವಪಟ್ಟಣದ ಮಾರ್ಗ ಕಂಚುಗಳ್ಳಿ ಬರಗಾಣೆ ಹಂಚಪುರದ ಮರಗಾಣೆ ಕೆಂಕೆರೆ ಏರಿಗಾಣೆ ಕಾಡು ಬಸೇನ ಕಟ್ಟೆ ಆದಿ ಒಳಗೆ ಎಳೆ ಕುಂದೂರು ಬೆಟ್ಟದ ಮಾರ್ಗ ಅಂದಾಗ ದೊಡ್ಡಮ್ಮ ಹೋಗ್ತೀನಿ ದೊಡ್ಡಮ್ಮ ಎಂಬುದಾಗಿ ಸ್ವಾಮಿ ಸಿದ್ದಪ್ಪಾಜಿ ದೊಡ್ಡಮ್ಮ ತಾಯಿ ಹೇಳಿದ ಪ್ರಕಾರ ಸಿದ್ದಪ್ಪಾಜಿ ಅವರು ಕಂಡಾಯ ಹೊತ್ಕೊಂಡು ತಂಬೂರಿ ಹೊತ್ಕೊಂಡು ದಿಕ್ಕು ಬಿರಿದು ಲಾಂಛಾನಗಳನ್ನ ಧರಿಸಿಕೊಂಡು ಸ್ವಾಮಿ ಸಿದ್ದಪ್ಪಾಜಿ ಉಗ್ರಾಣದ ಮನೆಯಲ್ಲಿ ಯಾವ ರೀತಿ ಬಿಂಕು ಬಿರಿದು ಲಾಂಛಾನಗಳನ್ನ ಧರಿಸ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ 66 ಕಾಸು 66 ಕಾಸು 33 ಬಿರುದು ಅಷ್ಟಿಂಗ ತಿರುದೂರ ಒಳಗದ ಸಂಖ್ಯೆ ಸರ್ಪನ ಗಂಡು ತಾಮ್ರದ ಮೈದ್ವಾನೆ ಉರುಳು ತುಂಬದ ರಾಗಿ ಮುಚ್ಚಿ ಕಪ್ಪು ಬದ ಮಂಗ ಹಣೆಯ ತುಂಬ ದರ್ಜೆ 77 ಜಡೆಯ ಮುರುಜಡೆಯ ಮರುಜಡೆಯ ಹಿಂದೆ ಅರಣವರೇ ಸ್ವಾಮಿ ಕಕ್ಕ ಮರದ ಕಂಡಾಯವಂತೆ ಎತ್ತಿ ಅಗಲಗ ಮೊಳಗಿದರಂತೆ ಸ್ವಾಮಿ ಬನ್ನಿ ಗಂಡಾದಿರೆ ಲಿಂಗಪ್ಪ ನೀವೇ ಬನ್ನಿ ಕಕ್ಕ ಮರದ ಕಂಡಾಯ ಎತ್ತಿ ಅಗಲಿಗೆ ಮಡಗಿ ನೀಲಿ ಸಿದ್ದಪ್ಪಾಜಿ ನನ್ನ ಜಾತವರಲು ಗುರು ಹೋಗಬೇಕಂತ ಸ್ವಾಮಿ ಸಿದ್ದಪ್ಪಾಜಿ ಕಂಡಾಯ ಹೊತ್ತುಕೊಂಡು ತಂಬೂರಿ ಹೊತ್ತುಕೊಂಡು ವನಗಳ್ಳಿ ಒಕ್ಕರಳ್ಳಿ ಹಳ್ಳದ ಹಳ್ಳಿ ಎಡಗಡೆಗೆ ಬಿಟ್ಟುಕೊಂಡು ನಂಜನಾಯಕನ ದೊಡ್ಡಿ ಬಲಗಡೆಗೆ ಬಿಟ್ಟುಕೊಂಡು ಸ್ವಾಮಿ ದೇವ ಪಟ್ಟಣದ ಮಾರ್ಗ ನಮ್ಮ ದೇವರ ದಯ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗಣಾನಿರೇ ಯೋಗಿ ನಂದಯ್ಯ ಬನ್ನಿ ದೇವ ಪಟ್ಟಣದ ಮಾರ್ಗ ನೀಲಿ ಸಿದ್ದಪ್ಪಾಜಿ ಕಂಚುಗಳ್ಳಿ ಬರಗಾಣಿ ಮುರುವ ಮರಗಾಣಿ ಕೆಂಕೆರೆ ಏರಿ ಗಾಣಿ ಕಾಡ ಬಸೈನ ಕಟ್ಟೆ ಆದಿ ಒಳಗೆ ನನ್ನಪ್ಪ
ಸ್ವಾಮಿಯಂತೆ ಮಾಡುತ್ತಾರೆ ಸಿದ್ದಯ್ಯ ಯಾವಾಗ ಸ್ವಾಮಿ ಸಿದ್ದಪ್ಪಾಜಿ ಹೌದು ಕಂಡಾಯ ಹೊತ್ಕೊಂಡು ತಂಬೂರು ಹೊತ್ಕೊಂಡು ತನ್ನ ಜಾತಿ ಮಟ್ಟದ ಗುರುಚಿಲಪ್ಪದ ಪಾಳ್ಯಗಾರರ ಊರಿಗೆ ಹೌದು ಹೋಗಬೇಕು ಎಂದನ್ನುತ್ತಾ ವನಗಳ್ಳಿ ಒಕ್ಕರಳ್ಳಿ ಹಳ್ಳದ ಆಸಳ್ಳಿ ಎಡಗಡೆ ಬಿಟ್ಟುಕೊಂಡು ನಂಜನಾಯ್ಕನ ದೊಡ್ಡಿಗೆನ ಬಲಗಡೆ ಬಿಟ್ಟುಕೊಂಡು ಸ್ವಾಮಿ ಸಿದ್ದಪ್ಪಾಜಿ ಎಳೆ ಕುಂದ್ರು ಬೆಟ್ಟದ ಮಾರ್ಗ ಬರ್ತಿರೋರಂತೆ. ಎಳೆ ಕುಂದ್ರು ಬೆಟ್ಟದ ಮಾರ್ಗ ಯಾವಾಗ ಸ್ವಾಮಿ ಕಂಡಾಯ ಹೊತ್ಕೊಂಡು ತಂಬೂರು ಹೊತ್ಕೊಂಡು ಬರ್ತಿದ್ರಲ್ಲ, ಹೌದು ಮೊದಲನೇ ಗೇಟು ಕುಂದ್ರು ಬೆಟ್ಟ. ಹೌದು ಆ ಕುಂದ್ರು ಬೆಟ್ಟದಲ್ಲಿ ಅಲ್ಗುರ್ಚಿಲಪ್ಪರದವರು ಹೌದು ಮೊದಲನೇ ಮಾರಿ ಕುಂದ್ರು ಬೆಟ್ಟದ ಮಾರಮ್ಮ ಅಂತೇಳಿ ಹೌದು ಅವಳಲ್ಲಿ ನೆಲೆಗೊಂಡಿಸಿರೋರಂತೆ, ಸ್ಥಾಪನೆ ಮಾಡಿದ್ರಂತೆ. ಸ್ವಾಮಿ ಆಕಸ್ಮಿಕವಾಗಿ ಕುಂದ್ರು ಬೆಟ್ಟದ ಮಾರ್ಗ ಬಂದ್ರಲ್ಲ, ಅಲ್ಗುರ್ಗ್ ಹೋಗಬೇಕು ಅಂತ, ನಿಜ ಅಲ್ಗುರ್ಗ್ ಹೋಗಬೇಕು ಅಂತ ಬರ್ತಾ ಇರ್ಬೇಕಾದ್ರೆ ಕುಂದ್ರು ಬೆಟ್ಟದ ಮಾರಮ್ಮ ಸಿದ್ದಪ್ಪಾಜರು ಅನ್ನೋದು ಗೊತ್ತಿಲ್ಲ. ಓಹೋ, ಯಾರೋ ಎಳೆ ಬಾಲಕ ಬರ್ತಿದ್ದಾನೆ, ರಸಬಾಳೆಹಣ್ಣು ಇದ್ದಾಗಿದ್ದಾನೆ, ಇವನು ಬಿಡಬಾರ್ದು. ಯಾರೋ ಎಳೆ ಬಾಲಕ ಬರ್ತಿದ್ದಾನೆ, ಅವನನ್ನು ಕೇಳೋರಿಲ್ಲ, ಅವನನ್ನು ನನ್ನನ್ನು ಕೇಳೋರಿಲ್ಲ, ಅವನನ್ನು ಕೇಳೋರಿಲ್ಲ. ಯಾರೋ ಎಳೆ ಬಾಲಕ ಬರ್ತಿದ್ದಾನೆ ಅಂತೇಳಿ ರಸಬಾಳೆಹಣ್ಣು ನುಂಕಬೇಕು ಅಂತೇಳಿ ಆ ಕುಂದ್ರು ಬೆಟ್ಟದ ಮಾರಮ್ಮ ಯಾವನು ತಿರ್ಕ ಬರ್ತಿದ್ದಾನೆ, ಕೊಡಗಿನ ಕಿತ್ತಳೆ ಹಣ್ಣು ರಸಬಾಳೆ ಹಣ್ಣು ನನಗೆ ಸಿಕ್ತು ಅಂತ ಕುಂದ್ರು ಬೆಟ್ಟದ ಮಾರಮ್ಮ ನೋಡಿ ನಮ್ಮ ಸಿದ್ದಪ್ಪಾಜವರ ನೋಡುತ್ತಾಳೆ, ಅವಳು ಕೈಯನ್ನು ಕುಣಿಯುತ್ತಾಳೆ. ಸಿದ್ದಯ್ಯ ಸ್ವಾಮಿ ಬಂದಿ ಮಾರಮ್ಮ ತಾಯೇ ಲಿಂಗಪ್ಪಾಜಿ ಬಂದು ಯಾವನೋ ಪರದೇಸಿ ಕುಂದೂರು ಬೆಟ್ಟದ ಮಾರ್ಗ ಬರ್ತವನೇ ಅಂತೇಳಿ ಅವನು ಹೇಳವರಿಲ್ಲ, ನನ್ನ ಕೇಳವರಿಲ್ಲ. ನಂದನು ಗೂಡಿನ ಕಿತ್ತಳೆ ಹಣ್ಣು ಬರ್ತದೆ ಅಂತ ಆ ಕುಂದೂರು ಬೆಟ್ಟದ ಮಾರಿ, ಆ ಕುಂದು ಮಾರಿ ಕೊಡಗಿನ ಕಿತ್ತಳೆ ಹಣ್ಣು ರಸಬಾಳೆ ಹಣ್ಣು ಅಂತೇಳಿ ನಮ್ಮ ಸಿದ್ದಪ್ಪಾಜರು ನೋಡುತ್ತಾಳೆ, ಕೈ ಕುಣಿಯುತ್ತಾಳೆ. ಸಿದ್ದಯ್ಯ ಸ್ವಾಮಿ ಬಂದಿ ತುಂಬಾ ತುಮರು ಕುಳಿತು ಕೂತಾಳ ಸಿದ್ದಪ್ಪಾದೇವ್ರು ನುಂಕತ್ತೀನಿ ಅಂತೇಳಿ. ಯಾವಾಗ ಕುಂದ್ರು ಬೆಟ್ಟದ ಮಾರಮ್ಮ ಸಿದ್ದಪ್ಪಾಜರು ಅನ್ನೋದು ಗೊತ್ತಿಲ್ಲ, ನೋಡಿಲ್ಲ. ಕೊಡಗಿನ ಕಿತ್ತಳೆ ಹಣ್ಣು ರಸಬಾಳೆ ಹಣ್ಣು ನನಗೆ ಸಿಕ್ತು ಇವತ್ತು ಅಂತೇಳಿ ತೈಯತ್ತೆ ಹಣ್ಣು ಕುಣಿಯೋಳು ಅಂತ ಕುಂದ್ರು ಬೆಟ್ಟದಲ್ಲಿ ಏನೋ ಕುಣಿತಿದ್ಲಲ್ಲ. ಸಿದ್ದಪ್ಪಾಜರು ನೋಡಿದ್ರು, ಮಾರಿ ಮಾರಿ ಕುಣಿಯುವ ಅಂತ ಸ್ವಾಮಿ ಸಿದ್ದಪ್ಪಾಜಿ ನೆಂಗನಾಡ್ಕೊಂಡು ಬರ್ತಾ ಇರೋರಂತೆ. ಕುಂದ್ರು ಬೆಟ್ಟದ ಮಾರಮ್ಮ ನೋಡ್ಬಿಟ್ಟು ನೆಂಗನಾಡ್ಕೊಂಡ್ ಬರ್ತಿದ್ರಲ್ಲ, ಆ ಸಿದ್ದಪ್ಪಾಜಿ ಅವರು ನೆಂಗನಾಡ್ಕೊಂಡ್ ಬರ್ತಿದ್ರಲ್ಲ, ನೋಡ್ಬಿಟ್ಟ ಮಾರಮ್ಮ, ಯಾರು ನೀನು, ಯಾರು ನೀನು ಅಲ್ಲಂತೆ. ಮಾರಮ್ಮ, ನನ್ನನ್ನು ಯಾರು ಅಂತ ಕೇಳ್ತೀಯನವ್ವ, ನಾನು ಕಣವ್ವ ದರೆಗೆ ದೊಡ್ಡವರು ಮಗ ದಳವಾಯಿ ಸಿದ್ದಪ್ಪಾಜಿ. ದೊಡ್ಡವ್ರ ಮಗ ಏನೋ ಏನೋ ದರಗ ದೊಡ್ಡವ್ರ ಮಗ ದಳವಾಯಿ ಸಿದ್ದಪ್ಪಾಜಿ. ಹೌದು ದಳವಾಯಿ ಸಿದ್ದಪ್ಪ ದರಗ ದೊಡ್ಡವ್ರ ಮಗ, ದರೆಗೆ ದೊಡ್ಡವರು ಮಗ ಮಗ ಜಂಗುಮ ದೊಡ್ಡವರು ಮಗ. ಅವನು
ದರ್ಗೆ ದೊಡ್ಡವ ಅಂದ್ರೆ ಅವನು ದರೆಯಾಗ ಇದ್ದಾನೇನೋ ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಯ್ಯ ನೀವೇ ಬಂದು ದರೋಗ ದೊಡ್ಡವ ಅಂದ್ರೆ ದರೆಯಾಗ ಇದ್ದಾನೋ ಏ ಪರದೇಶಿ ಭೂಮಿಗೂ ದೊಡ್ಡವ ಅಂದ್ರೆ ಅವನು ಭೂಮಿಗಾಗಿದ್ದಾನೇನೋ ಸಿದ್ದಯ್ಯ ಸ್ವಾಮಿ ಬನ್ನಿ ಆರಾಗ ತಿರ್ಗಾ ಸಿದ್ದಯ್ಯ ದಯ ಮಾಡು ಅವನು ಮಂಟೆ ಸ್ವಾಮಿ